ಓಂ ಶ್ರೀ ಮಾತ್ರೇ ನಮಃ. ಶ್ರೀ ಸೌಂದರ್ಯಲಹರಿ ಅರ್ಥಚಿಂತನೆ ಶ್ಲೋಕ 23. ಆಚಾರ್ಯ ಶಂಕರರು 23ನೆಯ ಶ್ಲೋಕದಲ್ಲಿ ಜಗನ್ಮಾತೆಯ ಸಾಯುಜ್ಯ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪರಮೇಶ್ವರನ ಶಕ್ತಿ ಪರಮೇಶ್ವರಿಯಲ್ಲಿಯೇ ಐಕ್ಯವಾಗಿದೆ ಅನ್ನುವಂತಹ ತತ್ವವನ್ನು ಈ ಶ್ಲೋಕ ನಮಗೆ ತಿಳಿಸಿಕೊಡ್ತಾ ಇದೆ. ಶಿವತತ್ವ ಶಕ್ತಿ ತತ್ವದಲ್ಲೇ ಅಂತರ್ಗತವಾಗಿರುವಂಥದ್ದನ್ನು ಕೌಲ ಸಿದ್ಧಾಂತ ನಿರೂಪಣೆ ಮಾಡುತ್ತೆ. ಉತ್ತರ ಕೌಲ ಸಿದ್ಧಾಂತ ಅದನ್ನೇ ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ. ತ್ವಯಾ ಹೃತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸಾ ಶರೀರಾರ್ಧಂ ಶಂಭೋ ಅಪರಮಪಿ ಶಂಕೆ ಹೃತಮಭೂತ್ ಯದೇತತ್ವದ್ರೂಪಂ ಸಕಲಮರುಣಾಭಂ ತ್ರಿನಯನಂ ಕುಚಾಭ್ಯಾಮಾನಮ್ರಂ ಕುಟಿಲ ಶಶಿಚೂಡಾಲಮಕುಟಂ. ಅಮ್ಮ ಜಗಜ್ಜನನಿ, ನಿನ್ನ ದೇಹ ನಸುಗೆಂಪಾಗಿರುವಂಥದ್ದು, ನೀನು ತ್ರಿಲೋಚನೆಯಾಗಿರುವಂಥವಳು. ಜಗತ್ತನ್ನು ಪಾಲಿಸುವ ಸಂಕೇತದಿಂದ 2 ಸ್ತನಗಳಿಂದ ನಿನ್ನ ದೇಹ ಸ್ವಲ್ಪ ಬಾಗಿದ ಹಾಗೆ ಕಾಣ್ತಾ ಇರುವಂಥದ್ದು. ವಕ್ರವಾದಂತಹ ಚಂದ್ರನನ್ನೇ ನಿನ್ನ ಮಸ್ತಕದ ಆಭರಣವಾಗಿ ಕಿರೀಟವಾಗಿ ಧರಿಸಿದವಳು ನೀನು. ಇದನ್ನೆಲ್ಲ ನೋಡ್ತಾ ಇದ್ದರೆ ಆ ಪರಶಿವನ ಅರ್ಧ ಶರೀರ ನೀನು ಅಂತ ನಾವು ತಿಳ್ಕೊಂಡಿದ್ವಿ. ಮೊದಲು ಅರ್ಧಾಂಗಿಯಾಗಿದ್ಲಲ್ಲ ಜಗನ್ಮಾತೆ, ಅರ್ಧನಾರೀಶ್ವರ ಅಂತ ಕರಿತಾ ಇದ್ವಿ. ಆದರೆ ಈಗ ನಿನ್ನ ರೂಪವನ್ನು ನೋಡ್ತಾ ಇದ್ದರೆ ಆ ವಾಮಾರ್ಧ ಭಾಗವನ್ನು ಆಕ್ರಮಿಸಿಕೊಂಡಿರೋದಷ್ಟೇ ಸಾಲೋದಿಲ್ಲ ಅಂತ ಇಡೀ ಶಿವನ ದೇಹವನ್ನೇ ನೀನು ಆಕ್ರಮಿಸಿಕೊಂಡು ಬಿಟ್ಟಿದ್ದೀಯಾ, ಅಪಹರಿಸಿಕೊಂಡು ಬಿಟ್ಟ ಹಾಗೆ ಕಾಣ್ತಾ ಇದ್ದೀಯಾ. ಆದ್ದರಿಂದ ನೀನು ಶಿವಮಯವಾಗಿ ತೋರ್ತಾ ಇದ್ದೀಯಾ ಅಂತ ಆಚಾರ್ಯರು ವರ್ಣನೆ ಮಾಡುತ್ತಾರೆ. ಶಬ್ದಶಃ ಅರ್ಥ ಹೀಗಿದೆ: ಶಂಭೋ ವಾಮಂ ವಪುಹು. ಶಂಭೋ ಅಂತಂದರೆ ಪರಮೇಶ್ವರ. ಆ ಶಂಭುವಿನ ವಾಮಂ ವಪುಹು. ವಾಮ ಅಂತಂದರೆ ಎಡಭಾಗ, ವಪುಹು ಅಂತಂದರೆ ಶರೀರ, ಅರ್ಧ ಶರೀರ. ತ್ವಯಾ ಹೃತ್ವಾ, ನಿನ್ನಿಂದ ಆಕ್ರಮಿಸಿ, ಅಪರಿತೃಪ್ತೇನ, ಅಷ್ಟಕ್ಕೂ ಸಾಲೋದಿಲ್ಲ ಅಂತ ಅಲ್ಲಿಗೂ ನೀನು ತೃಪ್ತಿ ಪಡೆದೆ, ಮನಸಾ, ತೃಪ್ತಿ ಪಡೆದ ಮನಸ್ಸಿನಿಂದ, ಅಪರಂ ಅಪಿ, ಮಿಕ್ಕಿರುವಂತಹ ಶರೀರಾರ್ಧಂ, ಆ ಬಲಭಾಗದ ಅರ್ಧ ಭಾಗ ಶರೀರ ಏನಿದೆಯೋ ಅದನ್ನೂ ಕೂಡ ಹೃತಂ ಅಭೂತ್, ಅಪಹರಿಸಿದ್ದೀಯ ನೀನು. ಇತಿ, ಈ ರೀತಿಯಾಗಿ ಶಂಕೆ ಅರ್ಥಾತ್ ನಾನು ಊಹಿಸಿಕೊಳ್ತಾ ಇದ್ದೀನಿ. ಯತ್, ಯಾಕೆ ಅಂತಂದರೆ ಏತತ್ ಸಕಲಂ ತ್ವದ್ರೂಪಂ, ಈ ನಿನ್ನ ಶರೀರ ಎಲ್ಲವೂ ಕೂಡ ಅರುಣಾಭಂ, ಇಡೀ ಶರೀರ ನಸುಗೆಂಪಾಗಿ ತೋರ್ತಾ ಇದೆ. ಶಿವನ ಅರ್ಧ ಭಾಗ ಅದು ಕಪ್ಪಾಗಿರುವಂಥದ್ದಾಗಿತ್ತು, ಆದರೆ ಈಗ ಇಡೀ ಶರೀರ ನಸುಗೆಂಪಾಗಿ ತೋರುವಂಥದ್ದಾಗ್ತಾ ಇದೆ. ಆದ್ದರಿಂದ ಆ ಶಿವ ಬೇರೆ ಇಲ್ಲ, ಅವನು ನಿನ್ನೊಳಗಡೆಯೇ ಲಯವಾಗಿ ಹೋಗಿದ್ದಾನೆ. ತ್ರಿನಯನಂ, ಜಗನ್ಮಾತೆಗೂ 3 ಕಣ್ಣುಗಳಿರುವಂಥದ್ದು. ಆ 3 ಕಣ್ಣುಗಳನ್ನು ಉಳ್ಳವಳು ನೀನು. ಕುಚಾಭ್ಯಾಂ ಆನಮ್ರಂ, ಸ್ತನದ್ವಯಗಳಿಂದ ಸ್ವಲ್ಪ ಬಾಗಿದ ಹಾಗೆ ನೀನು ಕಾಣ್ತಾ ಇದ್ದೀಯಾ. ಕುಟಿಲ ಶಶಿ ಚೂಡಾಲಮಕುಟಂ, ಆ ವಕ್ರವಾದಂತಹ ಚಂದ್ರ ರೇಖೆಯನ್ನೇ ಶಿರೋಭೂಷಣವಾದ ಕಿರೀಟವಾಗಿ ಉಳ್ಳವಳು ನೀನು ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ನಾಳೆ 24ನೇ ಶ್ಲೋಕದ ಅರ್ಥಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.